ಕೆಐಎಡಿಬಿಯಲ್ಲಿ ನಡೆದ ಡಬಲ್ ಪೇಮೆಂಟ್ ಹಗರಣದಲ್ಲಿ ಮಂತ್ರಿಗಳು ಶಾಮೀಲಾಗಿದ್ದಾರಂತೆ. ಹೀಗಂತ ಧಾರವಾಡದಲ್ಲಿ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವಾರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಪ್ರಕರಣವನ್ನ ಸಿಐಡಿ ಹಾಗೂ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ 39 ಆರೋಪಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಹಿಂದಿನ ಅಧಿವೇಶನದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದರು, ಆದರೆ ಇಲ್ಲಿಯವರೆಗೆ ಸೂಕ್ತ ತನಿಖೆಯಾಗಿಲ್ಲ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ಇಡಿ ಅವರು ಒಂದು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ಯಾರ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಚಾರ್ಜ್ ಶೀಟ್ನಲ್ಲಿ 39 ಜನ ಆರೋಪಿಗಳನ್ನಾಗಿ ಮಾಡ್ಯಾರ. ಏನು KIDB ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಡಬಲ್ ಪೇಮೆಂಟ್ ಏನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಮೊದಲು ಏನು KIDB ಧಾರವಾಡ ಕಚೇರಿಯಿಂದ ಇದ್ದಂತಹ 6 ಜನ ಸರ್ಕಾರಿ ಅಧಿಕಾರಿಗಳು, KIDB ಅಧಿಕಾರಿಗಳು, ಕೇಂದ್ರ ಕಚೇರಿಯಿಂದ 3 ಜನರನ್ನು ಆರೋಪಿಗಳನ್ನಾಗಿ ಈಗ ಮಾಡಿದ್ದಾರೆ. ಅದರಲ್ಲಿ ದಯಾನಂದ ಭಂಡಾರಿ ಹಾಗೂ ಎನ್ ವಾಣಿ ಅನ್ನುವಂಥವ್ರು. ಎನ್ ವಾಣಿಯವರು ಹಣಕಾಸು ನಿಯಂತ್ರಣಾಧಿಕಾರಿ, ದಯಾನಂದ ಭಂಡಾರಿಯವರು ಸ್ಪೆಷಲ್ DC. ದಯಾನಂದ ಭಂಡಾರಿಯವರು ಈಗಲೂ ಕಳೆದ 7 ವರ್ಷದಿಂದ ಅಲ್ಲೇ ಇದ್ದಾರೆ. ಸೇಮ್ ಪೊಸಿಷನ್ ಸ್ಪೆಷಲ್ DC ಅಂತೇಳಿ KIDB ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಹಿಂದಿನ ವಿಧಾನಮಂಡಲದ ಅಧಿವೇಶನದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲರು ಭೋಜೇಗೌಡರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು. ನಮ್ಮ 19 ಕೋಟಿ ರೂಪಾಯಿ ಅಧಿಕವಾದಂತಹ ಒಂದು ಹಗರಣದ ಮಾಹಿತಿ ನಮಗೈತಿ, ಶೀಘ್ರವಾಗಿ ತನಿಖೆಯನ್ನು ಕೈಗೊಳ್ತೀವಿ, ಸಂಬಂಧಪಟ್ಟವ್ರ ಮೇಲೆ ಎಲ್ಲರ ಮೇಲೂ ಕ್ರಮ ತಗೋತೀವಿ ಅಂತ ಹೇಳಿದರು. ಕ್ರಮ ತಗೋತೀವಿ ಅಂತ ಹೇಳಿ ಸರ್ಕಾರದಿಂದ ಇವತ್ತಿಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಕೇಳಿದ್ರೆ ಬರೀ ನೀವು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನಾವಳಿಗಳಿಗೆ ಉತ್ತರ ಅಷ್ಟೇ ಆಗಿ ಬಾಕಿ ಉಳಿಬಾರ್ದು, ಅದು ಅದರ ಮೇಲೆ ಕ್ರಮ ಆಗಬೇಕು. ಇನ್ನು ಈ ಮೊದಲೇ 84 ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದ್ವಿ. 72 ಕೋಟಿ ಹಗರಣ ಆಗಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಗೆ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈಗಾಗಲೇ ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ವಿ, 84 ಕೋಟಿಯಷ್ಟು ಹಣ ಇದರಲ್ಲಿ ಆರೋಪ ಮಾಡ್ತಾ ಬಂದಿದ್ದು. 84 ಕೋಟಿಯಷ್ಟು ಡಬಲ್ ಪೇಮೆಂಟ್ ಆಗೈತೆ ಅಂತೇಳಿ. ಈಗಾಗಲೇ 72 ಕೋಟಿಗೂ ಅಧಿಕ, 72 ಕೋಟಿ 19 ಲಕ್ಷ ರೂಪಾಯಿ ಡಬಲ್ ಪೇಮೆಂಟ್ ಆಗಿದೆ ಅಂತೇಳಿ ಇಡಿ ಅವರು ಚಾರ್ಜ್ ಶೀಟಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಆರೋಪಿಗಳದು, ಒಂದು 4 ಜನ ಆರೋಪಿಗಳದು 9 ಕೋಟಿಗೂ ಅಧಿಕ ಮೊತ್ತದ ಸ್ಥಿರಾಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕಿದ್ದಾರೆ ಅವರು. ಆಮೇಲೆ TDS ಅಮೌಂಟ್ಗಳು ಕೂಡ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಇವೆಲ್ಲನೂ ಇದ್ದಾಗ ಸರ್ಕಾರದವರು ಈ ಹಿರಿಯ ಅಧಿಕಾರಿಗಳಾದಂಥ ಎನ್ ವಾಣಿ ಮತ್ತು ದಯಾನಂದ ಭಂಡಾರಿ ಆಮೇಲೆ ಶ್ರೀನಿವಾಸನ್ ಅಂತ ಅಧಿಕಾರಿಗಳ ಮೇಲೆ ಯಾಕೆ ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ ಅಂಥೇಳಿ ಸರ್ಕಾರದವರು ಇದಕ್ಕೆ ಉತ್ತರ ಕೊಡಬೇಕು. ಅವರ ಪಕ್ಕದ ಚೇಂಬರ್ದಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರ ಕಡೆಯಿಂದ ಕೆಲಸ ತೊಗೋತಾ ಇದ್ದಾರೆ. 7 ವರ್ಷ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಂಶಯ ಆಗ್ತಿದೆ ಅಂತ ಕೇಳಿದ್ರೆ, ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಮಂತ್ರಿಗಳನ್ನು, ಆಫೀಸ್ನಲ್ಲಿರೋರು ಅಥವಾ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೇನೋ ಅನ್ನುವಂಥ ಸಂಶಯ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಇಲಾಖಾ ವಿಚಾರಣೆ ಮಾಡಬೇಕು. ಮತ್ತು ಅವ್ರ ಮೇಲೆ ಏನು ಹಣ ಹೋಗಿದೆ, ಸರ್ಕಾರದ ಹಣ ಅಂದರೆ ಜನಸಾಮಾನ್ಯರ ಹಣ, ಆ ಹಣನ ವಾಪಸ್ ತಗೊಳಕ್ಕೆ ಅವ್ರುಗಳು ಎಲ್ಲರ ಮೇಲೂ ಯಾರ್ಯಾರ ತಪ್ಪಿತಸ್ಥರು ಅವ್ರ ಮೇಲೆ ರಿಕವರಿ ಸೂಟ್ ಫೈಲ್ ಮಾಡಬೇಕು. ಆಮೇಲೆ ಯಾವ ಫೈಲ್ಗಳು ಕಳೆದು ಹೋಗಿದ್ದಾವೆ ಈ ಧಾರವಾಡ ಕಚೇರಿಯಲ್ಲಿ, ಆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ, ಪಿಯುನಿಂದ ಹಿಡಿದು ಹಿರಿಯ ಅಧಿಕಾರಿಗಳು ಎಲ್ಲರ ಮೇಲೂ FIR ದಾಖಲು ಮಾಡಬೇಕು ಅನ್ನೋದು ನಮ್ಮ ಮನವಿ. ಒಂದು ಬೇಸರದ ಸಂಗತಿ ಏನಂತ ಕೇಳಿದರೆ, ವಿಧಾನಮಂಡಲದ ಅಧಿವೇಶನ ನಡೆದೈತಿ, ನಿರಂತರವಾಗಿ ನಾವು 2023ರಿಂದನೂ ಕೂಡ ನಾವು ಇಷ್ಟು ದೊಡ್ಡ ಹಗರಣ ಆಗೈತೆ ಅಂತೇಳಿ ಆರೋಪ ಮಾಡ್ತಾ ಇದ್ದೀವಿ. 3 ವರ್ಷ ಆಯಿತು ನಾವು ಆರೋಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು CIDಗೆ ಹೋತು, ಇಡಿಗೆ ಹೋತು, ಆದರೂ ಕೂಡ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಬ್ಬರು ಕೂಡ ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡಿಲ್ಲ. ಅದು ಬಹಳ ಬೇಸರದ ಸಂಗತಿ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಸವಾಲು ಎದುರಾಗಿದೆ. KIADB ಹಗರಣ ಪ್ರಭಾವಿ ಸಚಿವರ ಕೊರಳಿಗೆ ಸುತ್ತಿಕೊಳ್ಳುವಂತೆ ಕಾಣಿಸುತ್ತಿದೆ. ಕ್ಯಾಮರಾಮನ್ ಹೇಮಂತ್ ಜೊತೆ ಸಂಗಮೇಶ್, ಧಾರವಾಡ, ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.